ಕಾಂತಿ? ಹೆಣ್ಣನ್ನು ಅಂತಃಪುರದಲ್ಲಿ ಇರು ಎಂದು ಹೇಳಿ ಕಳ್ಳನಂತೆ ಹೆತ್ತಲು ಮಾಯವಾಗಿ ಹೋಗಿದ್ದೆಲ್ಲ. ಎಲ್ಲಿಗೆ ಹೋಗಿದ್ದೆ ಕಾಂತ ಮಹಾಗುಣವಂತ? ಶಕ್ತಿಗೆ ರಾತ್ರಿ ಪಡೆಯುವುದಕ್ಕೆ ಹೋಯ್ತೇನೆ ಕಾಂತಿ. ಆಹೇ ಎನ್ನ ಮೋಹದ ರಾಣಿ ಕಾಂತ, ಆ ದುಷ್ಟದಾನವರು ಕೂಡ ಹಿತವನ್ನು ಮಾಡಿ ಜಯಿಸಬೇಕಾದರೆ ಅವರಿಗೆ ಯಾವತ್ತೂ ಜೀವಗಳಿಂದ ಮರಣ ಬಾರದಂತೆ ಆ ಶಿವನು ವರವನ್ನು ಕೊಟ್ಟಿರುವನು. ಆದ ಕಾರಣ ನಾನು ಅವರನ್ನು ಅವರ ಮರ್ಮವನ್ನಂತೂ ನಾನು ಕಾಣದಂತೆ ಮಾಯವಾದೆನು. ಆದರೆ ಮುಂದೆ ನಾನು ಅವರನ್ನು ಸಂಪರ್ಕಿಸುವುದಕ್ಕೆ ತಕ್ಕ ಯೋಚನೆ ಮಕ್ಕಳನ್ನಾಗಿರುವೆನು. ಇಂಥ ಸಮಯದಲ್ಲಿ ನೀನು ಅವಸರ ಪಡಿಬೇಡ ರಮಣಿ, ಸದ್ಗುಣ ಭರಣಿ. अश्रु के दिया शेरे तो बिशर को मेरे मारे बिजली के प्यारों काटे तो बिशर को मेरे मारे बिजली के प्यारों काटे ಎನ್ನ ಆರ್ಭಟದ ದಪ್ಪಿಯ ಬಳಗ ಮಾನವ ಸಾಗರಗಳು ಉಕ್ಕೇರಿದವು, ಗಿರಿ ಶಿಖರಗಳು ಸಿಡಿದು ಬಿದ್ದವು. ಇಂಥ ಬಲಿಷ್ಠನ ಮಾಕದೋಳು ನಿಂತು ವಂದನೆ ಮಾಡಿ ಮಾತಾಡುವ ನೀಡಿದವರ ನೆಗಡೆ. ಓ ದೇವಾ, ನಾವದಾರಂದರೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಸುಡಗಾಡಿಗೆ ಭೇದವಿಲ್ಲ, ಗುಡ್ಡಕ್ಕೆ ನೆರಳಿಲ್ಲ, ಕಾಳಿಗೆ ಕಡೆಯಿಲ್ಲ, ಕೋಳಿಗೆ ಮನೆಯಿಲ್ಲ, ದೀಪಕ್ಕೆ ಕುಲವಿಲ್ಲ, ಆಕಾಶಕ್ಕೆ ಕಂಬವಿಲ್ಲ, ಹತ್ತದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಮಗಳ ಸಾರಥಿ ನಾನಲ್ಲವೇನು ದೇವ? ಹೇಳಬೇಕು ತಮ್ಮನ ನಾಮಾಂಕಿತವ. ಹೋಲಿರೆಗೆಲ್ಲ ಈ ಸಾರಥಿ ಎನ್ನ ನಾಮಾಂಕಿತವೇನೆಂದರೆ ಅದೇನು ರಾಜ? ಚಂಡ ಪ್ರಚಂಡ ಭುಜವಲ ದಂಡ ಗಂಡನ ದೋಳ ಎದರಾಗದ ಬಂಡ ಮಂಡಿಯಳ ದಿಂಡ ಗಡವ ಗಂಡ ಬೇಗಂಡ ಮೊದಲ ಈ ಚತುರ್ದಶ ಭುವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಮೊದಲದಲ್ಲಿ ಧರಿಸಿ ಸೃಷ್ಟಿ ಲಯಕ್ಕೆ ಕಾರಣನಾದ ನಾರಾಯಣನ ಮಿಂಚಿಸುವುದಕ್ಕೆ ಕಲಿಸುವರನಾದ ಶ್ರೀಮನ್ನಾರಾಯಣ ಬಲಸ್ಥದಲ್ಲಿ ಪ್ರಸ್ತುತ ಮರೆಯುವ ಸುದರ್ಶವ ನಮ್ಮ ಜನ ಶ್ರೇಷ್ಠರಂ ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮನ್ನಾರಾಯಣ ಮಹಾವಿಷ್ಣು ನಿನ್ನ ದಿನ ಎಂದೆಂದು ಧಿಕ್ಕರಿಸಿ ಈ ದೇವತೆಗೆ ಪಾದಂ ಕೊಟ್ಟು ಕುಲ್ಲರಾದ ಶಕ್ತಿ ಚೂದನ ಪ್ರಚೋದನ ಧನುಜರು ಇತ್ತಕ್ಕೆ ಹೋಗಿ ಆ ಮೂರ್ಖರಿಗೆ ಜೀವಿಗಳಿಂದ ಮರಣ ಬಾರದಂತೆ ಎಲ್ಲ ಕಾರತೆ ಆ ಪರಮೇಶ್ವರ ವರವನ್ನು ಕೊಟ್ಟಿರುವನಾದ ಕಾರಣ ಶ್ರೀಹರಿಯ ಇತ್ತ ತಿಳಿದು ಸೋಲು ಅನುಭವಿಸಿ ಇಂದರಿಗೆ
ಊರವನಿಗೆ ಬಂದಿರುವನು ಎಲ್ಲ ಸಾರಥಿ ದೇವ ಆ ಮಹಾಮಹಿಮನಿಗೆ ಈಗ ಅದೇ ಚಿಂತೆಯಿಂದ ಮಗ್ನಾಗಿರುವನ ಅಧಿಕಾರನ ಆ ಮಹಾಮಹಿಮನಿಗೆ ಇದರ ಮರ್ಮವನ್ನು ಹೇಳು. ನಾನು ಓರ್ವನಿಗೆ ಇದ್ದಕ್ಕೆ ಹೋಗಿ ಜೀವ ಇಲ್ಲದೆ ನಾನು ಆ ಕುಲ್ಲರನ್ನು ಸಂಭರಿಸಿ ಸ್ತ್ರೀಯರಿಗೆ ಕೃಪೆಗೆ ಪಾತ್ರನಾಗಬೇಕೆಂದು ಪರಿಣವಾಯ್ತು ಕಡಿಯ ಸಾರಥಿ. ನಮೋ ನಾರಾಯಣ ನನಗೆ ವಂದನೆ ಮಾಡುವೇನು ನಿನ್ನ ಯಾವಾಗಲೇ ಸುದರ್ಶನ ನಿನಗೆ ಚಾಗಲಿ ನಿನ್ನಯ ಸೂರತನ ಒಳಗೆ ರಕ್ಕಸರ ಸಮೂಹ ಎಂಬ ಇಪ್ಪನಾಥರಕ್ಕೆ ಪಾವಕ ಸರ್ವಪ್ಪನಾದ ರಕ್ಷ ಸಾಧಕನೇ ನೀನು ಈ ರೀತಿ ಚಿಂತೆ ಮಾಡೋದು ಬಿಡು ಬೇಗನೆ. ಒಳಗೆ ಪಟೋತ್ತರ ವೀರವೇಷಗಳು ಮದು ಮೂರ್ಖರು ರುಂಡಂಗಳ ಚಂಡಾಡುವನು ನಿನ್ನ ಆಜ್ಞೆಯಂತೆ ಬಾಪುರೆ ಆತಾಳ ವಿತಳ ವೇದಿಕೆ ನಿನ್ನಗೆ ಪಾಲಿಸಿ ಕೀರ್ತನೆ ಪಡೆಯುವ ಅಹೋ ದೇವ ಅಹೋ ಎಲ್ಲ ಸುದರ್ಶನ ಇಲ್ಲಿಯವರೆಗೂ ಎನ್ನಿಗೆ ಸೋಲದೆಂಬುದು ಕನಸಿನಲ್ಲಿ ಕಂಡವನಲ್ಲ. ಆದರೆ ನಿನ್ನ ದಿನ ಬೊದರೆ ಆ ಕುಳ್ಳರಾದ ಶಕ್ತಿ ಸೋದನ ಪ್ರಚೋದನ ಅದಮರೊಡೆನು ನೀವು ಎನ್ನಿಗೆ ಧರಿಸಿದರೆ ಇದ್ದಕ್ಕೆ ಹೋದರಂತೆ ನಿಮಗೆ ಸೋಲಾಯ್ತು ಸ್ವಾಮಿ. ಅದು ಹೇಗೆಂದರೆ ಆ ತನುಜನಿಗೆ ಮರಿಗೆ ಜೀವನು ಜೀವಿಗಳಿಂದ ಮರಣವಿಲ್ಲವದಂತೆ ವರವನ್ನು ಕೊಟ್ಟಿರುವನಾದ ಕಾರಣ ನಿನ್ನಗೆ ಇಂಥ ಪರಮವಾಯ್ತು. ಇಂಧನದಿಂದ ನನ್ನ ಓರವನಿಗಳಿಗೆ ಕೊಟ್ಟರೆ ತಕ್ಷಣವೇ ಆ ಮೂರ್ಖರ ಶಿರಗಳ ಮರೆತು ನಿಮ್ಮ ಪಾದಗಳ ಮುಂದಿಡುವ ದೇವ. ಎಲ್ಲ ಸುದರ್ಶನ ಹಾಗಾದರೆ ಹೇಳುವುದ ಕೇಳು. ಅದೇ ಚೆನ್ನಾಗಿ ಸ್ವಾಮಿ. ಚರಣ ಹಾಕ ಗಳಿಸೋ ಮೆಚ್ಚಿದನು ನಿನ್ನಯ ಸೂರತನ. ಆದರೆ ಬಲ್ಲಿದ ಜನಕರಳು ನೀನು ಹೋಲುವನೆಗೆ ಇದ್ದವ ಮಾಡಿವೆ ಮಾಡಿ ಜಯವಂತ ಆದರೆ ಹಾಲಚ್ಚಿರ ಮಾಡ್ತಿರುವನು. ಆ ರಕ್ಕಸರು ಮಹಾ ಬಲ್ಲಿದವರು, ಶಿವನು ವರ ಪ್ರಸಾದಕರು. ಇಂಥವರನ್ನು ನಾನು ಇಲ್ಲದೆ ನೀನು ಹೋಲುವನೆ ಹೇಗೆ ಜಯಿಸಿ ಬರುವೆ? ವಿಚಾರ ಮಾಡಿ ನೋಡು ಸುದರ್ಶನ, ಮಾಡಿ ನೋಡಿದರ ಆಲೋಚನ. ಈರಣ್ಯ ಕಶ್ಯಪನನ್ನು ಲಕ್ಷ್ಮೀಪತಿ ಕೂಡ ನಿನ್ನ ಮನದ ಭ್ರಾಂತೆ. ಗೋಡೆ ಗೋಡೆ ಕೆಮ್ಮ ಸಿಡಿದಿನ ಆರ್ಭಟಕ್ಕೆ ಬೊಡೆದ ಆ ಪುಂಡರಾದ ಲೋಹಾವತಿಯ ಮಂಡಲ
ಕ್ಷಣ ಮಾತ್ರದ ಅವರನ್ನು ಕತ್ತರಿಸಿ ನಿಮ್ಮ ಪಾದ ಪುಂಡರಿಗೆ ಕಕ್ಕಿ ತಂದು ಅರ್ಪಿಸಿದ್ದರೆ ನಾನು ನಿನ್ನ ಆಯುಧವೆಂದು ಸಾರ್ಥಕವೇನು? ನಾರಾಯಣ, ಬಿಡು ನಿನ್ನ ಮನದ ಸಂಶಯನ್ನು ಬೇಗನೆ ಕೊಡಲೇ. ಈ ಕ್ಷಣವೇ ಹೋಗಿ ಆ ಮೂಢಮತಿಯ ಶಿರಗಳ ಮರದ ಜಯಶಾಲಿಯಾಗಿ ಜಯಸಿರೆ ಪಟ್ಟವನ್ನು ಕಟ್ಟದಿದ್ದರೆ ನಾನು ನಿನ್ನ ಆಗ್ರಧಾರಕ ಬಲವಾದ ಆಯುಧವೆಂದು ಸಾರ್ಥಕವೇನು? ಜಾಗ್ರತೆಯಿಂದ ಎಲ್ಲಿಗೆ ನೇಮ ಕೊಡು ಲಕ್ಷ್ಮೀರಮಣ. ಆ ಕೊಪ್ಪಿನ ಧನುಜರ ಜಡ್ಜ್ ಬರೇ ಎಂಬ ಮಟ್ಟದ ಸುದರ್ಶನ ರೇಣುಕರಾಜ ನಡಿರ್ಬೇಕು. ಎಲ್ಲ ಸುದರ್ಶನ ನಾ ಬಲ್ಲೆಯ ನಿನ್ನೆಯ ಸೂರತನ. ಆದರೆ ಈಗ ನಿನ್ನ ಅಭಿನವ ಈ ಕಾರ್ಯವನ್ನು ಮಾಡಿ ಎನ್ನ ಮಾನ ಅಭಿಮಾನವು ರಕ್ಷಿಸುವವರು ಯಾರೂ ಇಲ್ಲ. ಈ ಕೂಳರಿಗೆ ಮನಸ್ಸ ಮಾತ್ರದವರಿಂದ ಮರಣವಿಲ್ಲ. ಆದ ಕಾರಣ ನೀನು ಜಯಶಾಲಿಯಾಗಿ ಬಾರೆಂದು ಆಶೀರ್ವಾದ ಮಾಡಿದೆವು. ಈ ಕ್ಷಣವೇ ಸಮಯಕ್ಕೆ ಹೋಗು. ಆ ಮದಂದರಂ ಹೆಮಪುರಕ್ಕೆ ತಿಳಿಸು. ನಿನ್ನ ಪ್ರತಾಪ ಈ ಮೂರು ಜಗಕ್ಕೆ ತಿಳಿಯಲಿ. ಹೋಗಿ ಬಾ ಸುದರ್ಶನ, ಇದೆ ಎನ್ನ ವಚನ. ನಿನ್ನ ಇಷ್ಟದಿಂದಾಗಲಿ ಸ್ವಾಮಿ. ರೇಣುಕರಾಜ ರೆಡಿಯಾಗಿರ್ಬೇಕಪ್ಪ. ನಮೋ ನಮೋ ಜನನೇ ಸೌಖ್ಯ ಪ್ರಧಾನಿ. ನಿನಗೆ ದೀರ್ಘಾಯುಷ್ಮಸ್ತು ಮೇಲೆ ಕೇಳು ಪುತ್ರ ಕೋಮಲ ಗಾತ್ರ. ಅಹೋ ಲೋಕಮಾತೆ ಕಂದ, ಬೋಳಿರೆ ಮಹಾಲೋಹಾವತಿಯ ರಕ್ತಧರಾದ ಶಕ್ತಿ ಸೋದನ ಪ್ರಚೋದನ ಸಂಹರಿಸಿ ಬರುವೆನು. ನನಗೆ ನೇಮ ಕೊಡು ಜನನೇ ತ್ರಿಲೋಕ. ಕಂದನಾದ ಸುದರ್ಶನ, ಅಮ್ಮಯ್ಯ, ಆ ಧರ್ಮಾರ್ಗರಾದ ಶಕ್ತಿ ಸೂದನ ಪ್ರಸೂದರರನ್ನು ಸಂಹರಿಸಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಭಕ್ತ ಶಿರೋಮಣಿ ನೀನೇ ಧೀಮಣಿ. ನಿನ್ನ ಇಷ್ಟದಿಂದೆಯಲ್ಲ ಆಗ್ಲಿ ಅಮ್ಮಯ್ಯ. ಕಂದನಾದ ಸುದರ್ಶನ, ಅಮ್ಮಯ್ಯ ಹೇಳಿವನು ಕೇಳು. ಅದೇನು ಚೆನ್ನಾಗಿ ಹೇಳ ಅಮ್ಮಯ್ಯ. ಕುಮಾರ, ನೀನು ಹೋಗುವ ಕರೆ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಪೀಠವನ್ನು ಅಲಂಕರಿಸು ಪುತ್ರ ಕೋಮಲ ಗಾತ್ರ.
ಜಯವಾಗಲೆಂದು ಜಯಗಾತಿಯನ್ನು ಮಾಡುವೆನು. ನೀನು ಹೋಗಿ ಜಯಶಾಲೆಗೆ ಬಾ ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಿಂದಲಾಗಲಮ್ಮಯ್ಯ. ಜಾಗ್ರತೆಯಿಂದ ರಥವಂತಂದು ನಿಲ್ಲಿಸು. ದಿವ್ಯತರ ಮಾನ ಬಂಧಿಸು. ಮಹಾಲೋಹಾವತಿಯ ರಕ್ಕಸರಾದ ಶಕ್ತಿ ಸುಧನ ಪ್ರಚೋದನ ಮದಂದರಿಗೆ ಸುದರ್ಶವ ನಮ್ಮ ಪರಾಕ್ರಮಿಯು ಮತ್ತು ಮಾರ್ಯಾದಂತೆ ಪರಾಕ್ರಮನೆಂದು ಮೊದಲ ಸುದ್ದಿಯಂತೆ ಮತ್ತು ರಥವನ್ನು ನಡೆಸಿದಂತೆ ಮುನಿಗಳು ತಪ್ಪ ಭಂಗಪಡಿಸಿ ಯಜ್ಞಯಾಗಪಡಿಸಿ ಮತ್ತರಾಗಿರುವ ಎಲ್ಲಾ ತರತೆ ಹೋಗುದು. ಆ ಅದಮರ ಒಕ್ಕಲಿಕ್ಕೆ ಜಗತ್ ಕಲ್ಯಾಣ ಕಾರ್ಯ ಮಾಡಿ ವಿಷ್ಣುವಿನ ಸೇವಾ ಕಾರ್ಯ ಮಾಡಿ ಬಾಪುರೆ ಈ ಅದಮರು ಇಲ್ಲಿಯ ತನಕ ಮಾಡಿದರೆ ದುಷ್ಟ ಕಾರ್ಯಗಳು ಎಲ್ಲಾ ತರತೆ ಹೋಗುದು. ಎನ್ನ ಹೃದಯದ ಗೋಪುರ ಬಸಪಡಿ ತೆಪ್ಪೆ ಚಿಂತಕವರು ಎನ್ನ ದೃಢತರ ಶಕ್ತಿಯಿಂದ ಈ ಮದಾಂತರ ಶಿರಗಳನ್ನು ಕಡದೊಳಿಸಿ ಈ ದರ ಮಂಡಲದ ಸುದರ್ಶವನ ಅಸ್ತ್ರ ತೆಪ್ಪಿಗೆ ಎದುರಾಗಿ ನಿಲ್ಲುವುದಂತ ಅದರ ವಂಶದವರಾರುವೆಲ್ಲವೆಂಬಂತೆ ಜಯ ಬೇರೆ ಮುಡಿಸು. ತತ್ಮದ ಮೂರ್ಖನ ಗರ್ವನ್ನರಿಗಿಸಿ ಯಮನರಿಗೆ ಸೇರಿಸ ಸಾರಥಿ ತಡ ಮಾಡದ ಆ ಜಡಮತಿಯಾದ ಧನುಜರ ಮಿತ್ತಕ್ಕೆ ಪರಿಹಾರಕ್ಕೆ ಪರಾಕ್ರಮ ತಿಳಿಯದೆ ಎಣ್ಣೆಗೆ ಎದುರಿಗೆ ಇದ್ದಕ್ಕೆ ಬರುವೆಯ ಮಂದ ಮಧ್ಯೆ ನಿನ್ನ ಮಾಡುವುದು ಎಲ್ಲ ಪರಾಕ್ರಮ ವಿಚಾರ ಈಗ ಹಂಚಿಕೊಂಡು ತಮ್ಮನ್ನ ಗೆಲ್ಲುವುದು ಅಷ್ಟು ಸುಲಭವಲ್ಲ. ನಮ್ಮ ಕಡೆ ಪರಾಕ್ರಮ ಯಾಕ ಸಿದ್ಧ ರುದ್ರಾಂತರ ಘಟಕದ ನಡೆಯುತ್ತಿರುವಾಗ ನಿನ್ನಂತ ಹಲಪನು ಎಲ್ಲ ಮುಂದೆ ನಿಂತು ಕಂಡ ಕಂಡಲಂತ ನಿನ್ನಂತ ಹಲಪನು ಎಲ್ಲರೂ ಗೆಲುವಿಯ ಮೂಡ ಮತ್ತೆ ನಮ್ಮನ್ನ ಗೆಲುವು ನಂಬುದು ಬಿಡುಬಿಡು ನಿನ್ನಯ ಪ್ರಾಂತೆ ಸುದರ್ಶನ ಇಲ್ಲವಾದ ಎಲ್ಲ ಭಾರತ ಇದ್ದಕ್ಕೆ ನಡಿಗಡೆ ಇದ್ದ
ಈಗ ಮಸ್ತ್ ಬಂದಿದ್ದೀರಪ್ಪ. ನಿನ್ನ ಆಕ್ರಜನಾದ ನಿನ್ನ ಮರೆತು ಈ ರಣರಂಗದಲ್ಲಿ ನಾನಂತ ಜೀವಿಸಲಾರೆ. ಅಯ್ಯೋ, ನೀನಂತ ವೀರಗ್ರಣಿಯ ಸೋದರನ ಮೈ ಮರೆತು ನಾನಂತೂ ಜೀವಿಸಲರೆ. ಆಹೋ ತಮ್ಮ, ನೀನಿಲ್ಲದೆ ಸಿರಿ ಸಂಪತ್ತು ಸುಡರೆ ಪರಮಘಾತಕನಾದ ಸುದರ್ಶನ, ನಿನ್ನಮ್ಮನ್ನು ಮುಚ್ಚದೆ ಎಂದಿಗೂ ಬಿಡಲಾರನು ಈ ಶಕ್ತಿಸುತನ. ಎಲೆ ಸುದರ್ಶನ, ಎಲೆ ಬಣ್ಣ, ನಮ್ಮ ತಮ್ಮ ನಮ್ಮ ಕಳೆದುಕೊಂಡು ಆಗುವುದು ಎಲ್ಲಿಗೆ ಅಂತರಾತ್ಮದ ಸಮಾಧಾನ. ನೀ ಇದ್ದಕ್ಕೆ ಸಿದ್ಧನಾಗುವುದಿಲ್ಲ, ಅಟ್ಟಿಗೆ ಜನದ ಮುಂದೆ ಎಂಗಿಸಿನಂತೆ ಗೊಳ್ಳಡ ಬಿಟ್ಟು ಎನ್ನೋ ಸಂಗ್ರಮನ ಸಗುಯ ಕೊಡದ ನೀನು ಬಿಟ್ಟ ಮಾಡುವ ಮಾಮಕಂಡ ಶಕ್ತಿಯಿಂದ ಎರಡು ತುಂಡು ಮಾಡಿಬಿಟ್ಟನು. ನೀನೇ ಅಂತ ಸಮರ್ಥನಾದರೆ ಈ ಬಾಣಾಂತರ ರಚಿತು ಮಂಡಲಾಗುತ್ತನೆಯ ಈಕ್ಷಿಸು ಚಕ್ರವರಮ್ಮ ಮೂಢ ಸುಮನೆ. ನಿನ್ನಂತ ಅಬಲತನಿಗೆ ಈ ಶಕ್ತಿ ಎದುರುವನೆ ಬೋಳಿ ಚತುರ್ದಶ ಭುವನ ಬ್ರಹ್ಮಾಂಡದೊಳ ಯಾವತ್ತು ವೀರಾದ ವೀರರು ನಮಗೆ ಸರಿ ಸಮಾನ ವೀರದಂತೆ ಈ ಆ ಚಂದ್ರಮೌಳಿಯು ಎಲ್ಲಗೆ ವರವನ್ನು ಕೊಟ್ಟಿರುವನು. ಎಲೆ ಬಂಡ, ಎಲೆ ಮೂರ್ಖ, ಇಂಥ ಕಡು ತೀರ ನಡುವೆ ಸಮರ ಮಾಡಿ ಬಂದರೆ ನಡೆಯುವುದು ನಿನ್ನಯ ಸಾಮರ್ಥ್ಯ. ನಮ್ಮ ತಮ್ಮನ ನೀತಿ ಮಾಡಿ ನಮ್ಮ ತಲೆ ಬಿಡ. ಇದ್ದಕ್ಕೆ ಸಿದ್ಧರಾಗಕ್ಕಲ್ಲ. ಈ ಕ್ಷಣದ ತೋರಿಸಿದ ನಿನ್ನಗೆ ಯಮಸದನ ಸ್ವಲ್ಪ ತಾಳಲೆ ಬಂಡ. ಚತುರ್ದಶ ಭುವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಮುದರದಲ್ಲಿ ದರ್ಶ ಸೃಷ್ಟಿ ಲಯಕ್ಕೆ ಕಾರಣನಾದ ಆತನ ಹಸ್ತದೋಳು ಮರೆಯುವ ಸುದರ್ಶನವೆಂಬ ಗಂಡು ಕಲೆಯಲ್ಲಿ ಲೆಕ್ಕಿಸಿದೆ. ವಂಚಿತದ ಮೇಲೆ ತಾಳೆ ಮೆರೆಯುವ ಈ ದಿನ ನಿನ್ನ ಪಡೆದು ಮಡದಿಯರ ಮಂಗಳ ವರಸುವ ಪರತ್ರ ಮಡೆಯಲ್ಲಿ ನಿನ್ನ ಬೂಟಾಟಿಕೆ ನಡೆಯಲಾದ ಭ್ರಷ್ಟ. ಇಲ್ಲಿ ಮುಗಿದ ನಿನ್ನ ಅದೃಷ್ಟ. ಏನೇ ಸುದರ್ಶನವೆಂಬ ಹುಡುಗ ಇದ್ದಕ್ಕೆ ಸಿದ್ಧನಾಗಕ್ಕಲ್ಲ. ಅದೇ ಪ್ರಕಾರ ಮಾಡುತ್ತ ನೋಡು ನಿನ್ನ ರುಂಡ.
ನನ್ನಯ ತ್ರಾಣ ಹಾ. ಸೊಕ್ಕಿದಿಂದ ಮಿಕ್ಕಿ ಮೀರಿದ ಗರ್ವದಿಂದ ಉರಿತಿರುವ ಆ ದುಷ್ಟರನ್ನು ಎನ್ನ ಕೂರ್ಗಡಿನಿಂದ ತೀರುಗಡಿದು ನಿನಗೆ ಅಸಾಧ್ಯವಾದ ಹಾ. ಕಾರ್ಯವನ್ನು ಸಾಧಿಸಿ ಬಂದೆನು. ಇನ್ನು ಮೇಲೆ ನಮ್ಮ ವೈಕುಂಠಕ್ಕೆ ಯಾವ ರಕ್ಕಸದಿಂದಾಗಲಿ ವೈರಿಗಳಿಂದಾಗಲಿ ತೊಂದರಿಲ್ಲ. ನೀವು ಸಂತೋಷವಾಗಿ ಲಕ್ಷ್ಮೀ ದೇವಿ ಒಡನೆ ನೀವು ಸಂತೋಷವಾಗಿ ಇರಬಹುದು. ಮಧುಸೂದನ ಬಿಡಲಿಲ್ಲ. ಬಲ ಬಲ ಸುದರ್ಶನ ಮೆಚ್ಚಿದನು ಸುರತನ. ಆ ದುಷ್ಟ ರಕ್ಕಸರ ಮುಪ್ಪಟಳವು ಅಧಿಕವಾಗಿತ್ತು. ಅದನ್ನು ಪರಿಹರಿಸುವುದಕ್ಕಾಗಿ ನೀನಂದ ಅಲ್ಲದೆ ಇನ್ನು ಅನೇಕ ಆಯುಧಗಳ ಬ್ರಹ್ಮವನ್ನು ಉದರದೊಳ ತರಿಸಿದ ಈ ಮಹಾವಿಷ್ಣುನಿಂದ ಆಗಲಿಲ್ಲ ಅಲ್ಲವೇ ಸುದರ್ಶನ? ಇಂಥ ಮುಂದೆ ಅಸತ್ಯ ಕಾರ್ಯ ಮಾಡಿ ಜಯ ಪಡೆದು ನೀನಾದ ಪರಾಕ್ರಮಶಾಲಿಗೆ ಈ ಮೂರು ಲೋಕದಲ್ಲಿ ಇಲ್ಲ ಸುದರ್ಶನ. ಯಾರು ಇಲ್ಲ, ನೀ ಸರಿ ಸಮಾನ. ಅಹೋ ಕೇಶವ, ದೇವ ಸುದರ್ಶನ, ಮಧುಕೈಟ ಮರ್ತನ ನೀನು ನಚ್ಚಿದ ಆದವಾದ ಆ ಸುದರ್ಶನ ನೀನು ಹಸ್ತದೋಡು ಹಿಡಿಯದೆ ಮೌನವಾಗಿರುವ ಕಾರಣವೇನು? ನೀನು ಜಯಿಸಲಾರರಂತೆ ಪ್ರಚಂಡ ಧನುಜರನ್ನು ಸಂಹರಿಸಿ ಬಂದೇ ಬರುವುದು. ಇಂಥ ಬಲವಾದ ಆಯುಧದ ಈ ಸುದರ್ಶನ ಸ್ವೀಕರಿಸು ನಾರಾಯಣ. ಅಧಿಕ ಬಲ ದುರಿಣ ನಂತ ಆಗಲಿಲ್ಲ. ಅಹೋ ಕೇಶವ, ಸುದರ್ಶನ, ನಿನ್ನ ಆಜ್ಞೆಯಂತೆ ಭೂಲೋಕಕ್ಕೆ ಹೋಗಿ ಮದಾಂಧರಾದ ಶಕ್ತಿಸುಧನ ಪ್ರಸುಧನ ಹತಗೊಳಿಸಿದನು. ದೇವ, ಎನ್ನ ನಿಮ್ಮ ಸೇವಾದಿಗಳು ಹಸ್ತದಲ್ಲಿ ಸ್ವೀಕರಿಸು. ಲಕ್ಷ್ಮೀಪತಿ ಎನಗೆ ನೀನೇ ಗತಿ. ನಾರದತನಯ ದೇವ, ನೀನು ಹೇಳುವ ಮಾತು ನಿಜ ಆದರೆ ನಾನೆಂಬ ಅಹಂಕಾರ ಮತ್ತರಾದವರಿಗೆ ತಕ್ಕ ಪ್ರಯತ್ನ ಮಾಡುವುದು ಆದಿದೇವರಾದ ಎನ್ನ ಕರ್ತವ್ಯವಾದ್ದರಿಂದ ಎಲ್ಲ ಸುದರ್ಶನ. ಅಹೋ ಸ್ವಾಮಿ, ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಹಾದಿಗೆನೆಂದು ನಾನು ಮಾಡಿದ ಕಾರ್ಯವನ್ನು ನೀನು ಮಾಡಿದನೆಂದು ನಿನಗೆ ಹಮ್ಮ ಬಂದಿದೆ. ಅಹಂಕಾರ ಮತ್ತರಾದವರಿಗೆ ನೀ ವೈಕುಂಠದಲ್ಲಿ ಸ್ಥಾನವಿಲ್ಲ. ಆದ ಕಾರಣ ನನ್ನ ನಿನ್ನ ಯೋಗ್ಯತೆ ಬಲಗಳ ತಿಳಿಯುವುದಕ್ಕಾಗಿ ನೀನು ಮೈಸ್ಪತಿ ನಗರವನ್ನು ಕೃಷ್ಣವೀರನ ಮಗನಾಗಿ ಜನಿಸಿ ಕಾಂತವೀರ್ಯಾರ್ಜನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ಮುಂದಿನ ದಾರಿ ತಿಳಿಸುವವರು ಯಾರೆಂಬುದು ಚಿಂತಿಸಬೇಡ. ನಾನೇ ದತ್ತತ್ರಿಯಾಗಿ ಋಷಿಯಾಗಿ ಬಂದು ಸಕಲ ವಿದ್ಯೆಗಳನ್ನು ತೆರೆಯುತ್ತು ತರುವಾಯಲು ಜಮದಗ್ನಿ ಕುಮಾರ ಪರಶುರಾಮನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ಸುದರ್ಶನ, ಅಹೋ ಸ್ವಾಮಿ, ಹೋಗಿ ಬಾ ಈ ಕ್ಷಣ. ನಿನ್ನ ಇಷ್ಟದಂತೆಲಾಗಲಿ ಸ್ವಾಮಿ. ಅಹೋ ಕೇಶವ, ನಿನ್ನ ಆಜ್ಞೆಯಂತೆ ಭೂಲೋಕಕ್ಕೆ ಹೋಗಿ ಮತಾಂಧರಾದ ಶಕ್ತಿಸುಧನ ಪ್ರಸುಧನ ಹತಗೊಳಿಸಿದನು. ದೇವ, ಎನ್ನ ನಿಮ್ಮ ಸೇವಾದಿಗಳು ಹಸ್ತದಲ್ಲಿ ಸ್ವೀಕರಿಸು. ಲಕ್ಷ್ಮೀಪತಿ ಎನಗೆ ನೀನೇ ಗತಿ.
ಇನ್ನೊಂದು ಏನಾಗಿದ್ದಾರಂತೆ ಹೋಗುವಿ. ಜಾಗ್ರತೆಯಿಂದ ಭೂಲೋಕಕ್ಕೆ ರಥವನ್ನು ಹಚ್ಚುತ್ತಾರಂತೆ. ಅದು ಜಾಗ್ರತೆ.
ಕರಗಳು ಧನುಧಾರಿಯಾಗಿ ಬಂದ ವೀರ ಇವೇ ನಮ್ಮ ತಾಳದಾರನಿಗೆ ರಾಜ ರವಿಕೋಟಿ ದೇವ. ಪ್ರಕಾಶದಲ್ಲಿ ಸೂರ್ಯನಂತ ಪರಾಕ್ರಮದಲ್ಲಿ ತ್ರಿವಿಕ್ರಮನಂತ ಮರೆಯುವ ಬಳಿರ ಬಾಪುರ ವೈರಗಳ ರುಂಡಗಳನ್ನು ಚಂಡಾಡಿಸುವ ಭುಜಬ್ಬಲವ ತಂಡ ಅಂಗ ವಂಗ ಕನಕ ಭಗತ ಮೊದಲಾದ ದೇಶದ ರಾಜ್ಯರು ಎಣ್ಣಿಗೆ ಭಯಗ್ರಸ್ತರಾಗಿ ಗದ್ಗದ ನಡಿಗೆ ಎನ್ನ ಸನ್ನಿಧಾನಕ್ಕೆ ಕಪ್ಪ ಕಾಣಿಗಳು ತಂದ ಎಲ್ಲ ಮಾನವ ದೇವ ಬಾಪುರ ಇಂಥ ಅತ್ಯದ್ಭೀಕರ ರಣರಂಗದಲ್ಲಿ ಶೂರ ಮಹಾವೀರ ಅತಿವೀರ ಭೀಕರ ತರಗಂಭೀರ ತ್ರಿ ಜಗತ್ ಭಯಂಕರನ ಮುಂಭಾಗದಲ್ಲಿ ನಿಂತ ಕಿಂಕರನಾಗಿ ಮಾತನಾಡಿಸುವ ನೀನು ದಾರಪಟ್ಟರೆ ಓಹೋ ದೇವ ನಾವು ತಾರಂಗರೇ ಇಂಥ ಬಯಲಾಟವನ್ನು ಆಡಬೇಕಾದರೆ ನಾಡಬೇಕು ಕಟ್ಟಿ ಇದ್ರ ಮೇಲೆ ಹಾಕಿ ನಾಲ್ಕೈ ತಟ್ಟಿ ನಮ್ಮ ಹಾರ್ಮೋನಿ ಮಾಡಿ ಕೊಡ್ತಾರೆ ತಿಂಗಳಿಗೆ 30,000 ರೂಪಾಯಿ ಪಟ್ಟಿ ನಮ್ಮ ಕೂಲಿಗೆ ಹೆಣ್ಮಕ್ಳು ಕೊಡ್ತಾರೆ 20,000 ರೂಪಾಯಿ ಪಟ್ಟಿ ನಮ್ಮ ತಬಲಾಜಿ ಕೊಡ್ತಾರೆ 5,000 ರೂಪಾಯಿ ಪಟ್ಟಿ ಪ್ಯಾಡ ಮಾಡ್ಲಿಕ್ಕೆ ಕೊಡ್ತಾರೆ 6,000 ರೂಪಾಯಿ ಪಟ್ಟಿ ಇಮ್ಮಾರವ್ರಿಗೆ ಕೊಡ್ತಾರೆ 1,000 ರೂಪಾಯಿ ಪಟ್ಟಿ ಶಾಬಂದರಿಗೆ ಕೊಡ್ತಾರೆ 15,000 ರೂಪಾಯಿ ಪಟ್ಟಿ ಮುಂಜಾನೆ ನನಗೆ ಬರೀ ಎಣ್ಣೆ ಪುಟ್ಟಿ ಗಟ್ಟಿ ಗಟ್ಟಿಯೊಳಗೆ ನಿಟ್ಟವಾಗಿ ಮಾತನಾಡಿದ ಪುಟ್ಟ ಮಗಳ ಸಾರಥಿ ನಾನಕವೇನು ದೇವ ಹೇಳಬೇಕಂತ ಬರ ಬಂದಿದ್ದವ ಭೈರಯಲಯ್ಯ ಸಾರಥೆ ಹೋಗಿ ಚಿತ್ತವಮ್ಮತ್ತಲ ಬದಲಾಯಿಸಿದಂತ ಗಮನವಿಟ್ಟು ಚಟ ಎಂಬ ಎನ್ನಯ ಪಟತರ ವೀರ ಬೊಬ್ಬಾರ್ಪಟಕ್ಕೆ ಮತ್ತ ಸುಸುಮಳ ತಿಂಬರುವ ಕೋಪಾವೇಶಕ್ಕ ಅಷ್ಟದಿಕ್ಕಲ್ಲಿರುವ ತಗ್ಗಿದವು ಕುಲಗಿಡ ಪರ್ವತಗಳು ಬಾಪುರ ಇದು ಅಲ್ಲದೆ ಎನ್ನಯ ಕೊಕ್ಕರ ಕುಡುಮೀಸೆಯ ಮಾಕಾರಕ್ಕೆ ಆಕಾಶ ಮಂಡಲದ ಕವಿದ ಮೇಘಗಳು ಅದರ ಅಲಗಾಡುತ್ತಿದವು ಎಲ್ಲ ಸಾರದೆ ಹೋಗಿ ಬಾಪುರ ವೈರಿಗಳಂಬ ಬಂಡರ ಗುಂಡೆಗಳಾದರೆ ಚರ್ಚಿತರಾಗಿ ಎಲ್ಲ ಸಾರದೆ ಹೋಗಿ ಬಾಪುರ ಇದು ಅಲ್ಲದೆ ಗುಡ್ಡಕ ಸಿಡಿಲಿನಂತಿರುವ ಎನ್ನ ಭೀಕರ ಶಬ್ದದ ಗರ್ಜನೆಗೆ ಸಾಮ್ರಾಜ್ಯದ ನಿರ್ಮಿತರಾಗಿ ರೇಣಕ ಎಲ್ಲ ಸಾರಥೆ ಹೋಗಿ ಇಂಥ ಮಹದ್ಭೀಕರ ವೀರಾದಿವೀರ ಮಹಾಸಂಪತ್ತನೆಂದು ಮರೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ರೇಣುಕ ಮಹಾರಾಜನೆಂದ ಜೈವೇರ ನುಡಿಸರ್ದು ಜಗತೆ
ನಮೋ ನಮೋ ಜನಕ ಜಗದ ವಿಖ್ಯಾತ ಐಶ್ವರ್ಯ ಮತ್ತು ಮೇಲಕ್ಕೇಳು ಮಗಳೇ ಮಹಾಭಕ್ತಿ ವಿತಳೆ. ಅಪ್ಪಯ್ಯ ಮಗಳೇ ರೇಣುಕಾ, ಹೇಳಿದನೆ ಕೇಳುತ್ತದೆ. ಅದೇನು ಚೆನ್ನಾಗಿ ಹೇಳು ಮಗಳೇ. ಬಳ್ಳಾರಿ ತಬಲಾ ಇರಿಗೇಷನ್ ಅವರು ನಮ್ಮ ಓಡಿಸಮ್ಮ ಕಲೆ ಮೆಚ್ಚಿ 100 ರೂಪಾಯಿ ಮೊಮ್ಮನ ಕೊಟ್ಟಿದ್ದಾರೆ. ಆ ಕಲಾಭಿಮಾನಿಗೆ ನನ್ನ ವಂದನೆಗಳು. ಅಪ್ಪಯ್ಯ ಮಗಳೇ ರೇಣುಕಾ, ಪ್ರತಿದಿನವೂ ಶುಚಿರ್ಭೂತರಾಗಿ ಅಪ್ಪಯ್ಯ ಮಗಳೇ ರೇಣುಕಾ, ಅರಮಂದಿರದಲ್ಲಿ ನನ್ನ ಗೆಳತಿಯರೆಲ್ಲರೂ ಕೂಡಿ ಸಂಗೀತ ಗಾಯನದೊಂದಿಗೆ ನರ್ತನ ಮಾಡಿ ನಟರಾಜನ ಕೃಪೆಯನ್ನು ಬೇಡುವ ಸಮಯದಲ್ಲಿ ದೂತನನ್ನು ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ಕರೆಸಿದಾಕ್ಷಣ ನಾನೆಲ್ಲಿಗೆ ಬಂದೆ? ವಿಚಾರ ತಿಳಿಸು ಎನ್ನ ಮುಂದೆ. ಓ ಎನ್ನ ಮುದ್ದು ಮೋಹದ ಮಗಳೇ ರೇಣುಕಾ, ಅಪ್ಪಯ್ಯ ನೀನು ಸಜ್ಜೆಬೋತ್ತಳಾಗಿ ಮಾಡುವ ಗೌರಿ ಪೂಜಾ ಅತಿಥಿಗಳು ಉಪಚಾರ ಅನ್ನದಾನ ಗುರು ಹಿರಿಯರ ಸೇವೆ ಮಹಾಪಂಡಿತರ ಪ್ರವಚನ ಅಮ್ಮ ನಂದಿನಿ ಉಪದೇಶ ಆಲಿಸುವುದು ತಪ್ಪದ ನಡೆಸುತ್ತ ಸಂಕದಿಂದ ಇರುವಮ್ಮ ಮಗಳೇ ಭಕ್ತಿ ಸಂಪನ್ನ
ಮಗಳೇ ರೇಣುಕಾ, ಪ್ರತಿದಿನ ಶುಚಿರ್ಭೂತಳಾಗಿ ಗೌರಿ ಪೂಜೆ ಮಾಡಿ ಅನ್ನದಾನ, ಗುರು ಹಿರಿಯರ ಸೇವೆ, ಪಂಡಿತರ ಪ್ರವಚನವನ್ನು ಕೇಳುತ್ತಾ ಜಗದೀಶ್ವರನನ್ನು ಧ್ಯಾನಿಸುತ್ತಾ ಆನಂದದಿಂದ ಕಾಲ ಕಳೆಯುತ್ತಿರಬೇಕು ತಾನೇ ಸದಾಚಾರ ಸದ್ದನ ಅಂದರೆ. ಅಮ್ಮ ನಂದಿನಿ, ಈ ಚಿಕ್ಕ ವಯಸ್ಸಿಗೆ ನೀನು ಮುದ್ದೆ ಶಾಲೆ ಹಾಕಿರುವುದನ್ನು ಕಣ್ಣ ಎಂದ ಮನಕ್ಕೆ ಮಹಾನಂದವಾಯಿತು. ಜಮದಕನಿ ಮಗಳೇ ರೇಣುಕಾ, ನಿನ್ನ ಸದ್ಗುಣವನ್ನು ಮೆಚ್ಚಿದೆ. ನಿನ್ನ ಮನೋಭಯಕ್ಕೆ ಏನಿರುವುದು ಅದನ್ನು ಕೇಳು, ತಕ್ಷಣ ನಡೆಸಿಕೊಡುವ ಪ್ರೇಮದ ಮುಂದೆ ಸಣ್ಣ ಅದು ಏನಿರುವುದು ಮಗಳೇ? ನಾನು ಮಲಪ್ರಭಾ ನದಿಗೆ ತೆರಳಿ ಮಲಪ್ರಭಾ ನದಿಗೆ ಬೇಡ ಮಗಳೇ. ನಮ್ಮ ರಾಜ್ಯದಲ್ಲಿ ನಮಗಿರುವ ಸಿರಿ ಸಂಪತ್ತು ಸ್ಥಿರವಾಗಿರಲಿ. ಈ ಮಾತನ್ನು ಆ ಸರ್ವೇಶ್ವರನು ನಡೆಸಿಕೊಡಲು ಹೆಚ್ಚಿನ ಆಸೆಯೂ ನನ್ನದಿಲ್ಲ. ಜನಕ ಮಗಳೇ ರೇಣುಕಾ, ನಾನು ಮಲಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧ್ಯಾ ವಂದನೆ ಮಾಡಿ ಬರಲಿ. ಇದಕ್ಕೆ ಅನುಮತಿಯನ್ನು ಕೊಡು ಜನಕ, ಜಗದೀಶ್ವರನ ಆಧಾರಕ. ಎನ್ನ ಪ್ರೀತಿಯ ಮುದ್ದು ಮೋಹಕ್ಕೆ ಪಾತ್ರರಾದ ರೇಣುಕಾ, ಇದೇನು ದೊಡ್ಡ ಮಾತು ಎಂದು ಎನ್ನಂ ಕೇಳಿವೆ. ನಿನ್ನಗೆ ಸಮ್ಮತವಾದ ಕಾರ್ಯವು ಎನ್ನಗೆ ಸಮ್ಮತವಲ್ಲವೇ? ಈಗಲೇ ನೀನು ಮಲಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧಾನ ವಂದನ ಮಾಡಿದ ಮಗಳೇ, ಸಂಸ್ಕೃತಿ ಸಂಪನ್ನರೇ. ಇರ್ಪಾಪುರಂ ವೀರಭದ್ರ ಪಾಚಾರಪ್ಪನ ಮಗನಾಗಿರ್ತಕ್ಕಂಥವರು ವಾನಳು ವೀರಭದ್ರಪ್ಪ ಆಚಾರ್ಯನವರು ಈ ಆಟದ ಸಂಘಕ್ಕೆ 500 ರೂಪಾಯಿಯನ್ನು ಪ್ರೇಮಪೂರ್ವವಾಗಿ ಕೊಟ್ಟಿರುತ್ತಾರೆ. ಜಮದಗ್ನಿ